ಚಿಕ್ಕಬಳ್ಳಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಚನ್ನಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷರಾಗಿ ದೇವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಶಮ್ಸ್ ತಬ್ರೇಜ್ ಘೋಷಿಸಿದರು. ಸತತವಾಗಿ 5ನೇ ಬಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಚನ್ನಕೃಷ್ಣಪ್ಪ, ಸಂಘದ ನಿರ್ದೇಶಕರ ಸಹಕಾರದಿಂದ ಸಂಘವು ಲಾಭದಲ್ಲಿದ್ದು ಷೇರುದಾರರಿಗೆ ಸಮಯೋಚಿತವಾಗಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಅಂತ ಹೇಳಿದರು. ಸಂಘದ ಅಭಿವೃದ್ಧಿಗೆ ನಿರ್ದೇಶಕರ ಜೊತೆಗೆ ಷೇರುದಾರರ ಪಾತ್ರವು ಮಹತ್ವದಾಗಿದೆ ಎಂದರು. ತಮ್ಮ ಅವಧಿಯಲ್ಲಿ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಸುಸಜ್ಜಿತ ಕಟ್ಟಡ ಹಾಗೂ ಸಭಾಂಗಣ ನಿರ್ಮಾಣಗೊಂಡಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ಆಯ್ಕೆಗೆ ಎಲ್ಲ ನಮ್ಮ ಒಂದು ನಿರ್ದೇಶಕರ ಒಂದು ಕೋಆಪರೇಷನ್ ಜೊತೆಯಲ್ಲಿ ಅವರ ಒಂದು ಕೋಆಪರೇಷನ್ನಿಂದ ಸಂಘ ಅಭಿವೃದ್ಧಿಯಲ್ಲಿದೆ. ಸುಮಾರು 1 ಕೋಟಿಯಷ್ಟು ಡಿಪಾಸಿಟ್ ಮಾಡಿದ್ದೀವಿ. ಇನ್ನು ನಮಗೆ ಸುಮಾರು 1 ಕೋಟಿಯಷ್ಟು ಸಾಲ ಬರಬೇಕಾಗಿದೆ. ಇನ್ನು ನಾವು ಇವಾಗ ಏನು PTL ಲೋನುಗಳು ಕೊಟ್ಟಿದ್ದೀವಿ, ಅವು ಬರಬೇಕಾಗಿದೆ. ಇನ್ನು ನಮ್ಮ KCC ಲೋನು ಸುಮಾರು 4 ಕೋಟಿಯಷ್ಟು ಕೊಟ್ಟಿದ್ದೀವಿ. ಅವು ಚೆನ್ನಾಗಿ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಇನ್ನೂ ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಷೇರುದಾರರು ಮಾಡೋದಕ್ಕೆ ಏನು ಕಾರಣ? ಎಲ್ಲ ಅವರೊಂದು ಇದು ಅವರ ಒಂದು ಮನಸ್ಥಿತಿ, ಅವರೊಂದು ಏನು ಅವರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಆದ್ದರಿಂದ ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು ನಾವು ಆಫೀಸ್ ಬಿಲ್ಡಿಂಗು ಕಟ್ಟಿದ್ವಿ. ಏನಿದ್ವಿ ಇಲ್ಲಿ ಈ ಬಿಲ್ಡಿಂಗ್ ಕಟ್ಟಿದ್ವಿ. ಮೇಲ್ಗಡೆ ಮೀಟಿಂಗ್ ಹಾಲ್ ಕಟ್ಟಿದ್ವಿ. ಆಮೇಲೆ ಇನ್ನೂ ಸುಮಾರು ಸಾಲಗಳು ಇದಷ್ಟು PTL ಲೋನುಗಳು ಸುಮಾರು 400 ಜನಕ್ಕೆ PTL ಲೋನುಗಳು ಕೊಟ್ಟಿದ್ದೀವಿ, 25,000. ಆಮೇಲೆ KCC 4 ಕೋಟಿಯಷ್ಟು ರೈತರಿಗೆ ಸಾಲ ಕೊಟ್ಟಿದ್ದೀವಿ. ಅದು ಆಮೇಲೆ ಇನ್ನೂ ಕೊಡೋದಕ್ಕೆ ನಮ್ಗೆ ಅವಕಾಶ ಇದೆ. ಜನಗಳು ಬಂದರೆ, ನಮ್ಮ ರೈತರು ಬಂದರೆ ಇನ್ನೂ 10 ಕೋಟಿವರೆಗೂ ಕೊಡೋವರೆಗೂ ನಮ್ಗೆ ಅವಕಾಶ ಇದೆ. ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಬರಬೇಕು. 1200 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಎಲ್ಲ ಸಹಕಾರ ಚೆನ್ನಾಗಿತ್ತು. ಭಾಳ ಎಲ್ಲರೂ ಕೋಆಪ್ರೇಷನ್ ಕೊಟ್ಟಿದ್ದಕ್ಕೆ ಅಷ್ಟು ಮಾತ್ರ ಬರೋದಕ್ಕೆ ಅವಕಾಶ ಐತೆ ಹೊರತು ನಾವು ಒಬ್ಬರೇನು ಮಾಡೋದಕ್ಕೆ ಕಷ್ಟ. ಅವರ ಕೋಆಪರೇಷನ್ ಇದ್ದಕ್ಕೆ ನಾವು ಇಷ್ಟು 20 ವರ್ಷದಿಂದ ಅಧ್ಯಕ್ಷರಾಗಿ ಇರೋದು. ಜೊತೆಗೆ ಸದಸ್ಯರಿಗೆ ನಿರಂತರವಾಗಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ PLD ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪ, 2006ರಲ್ಲಿ ಸಂಘ ನಷ್ಟದಲ್ಲಿದ್ದಾಗ ಚನ್ನಕೃಷ್ಣಪ್ಪ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಹಂತ ಹಂತವಾಗಿ ಸಂಘವನ್ನು ಅಭಿವೃದ್ಧಿಯ ದಾರಿಗೆ ತಂದಿದ್ದಾರೆ ಎಂದರು. ಅವರ ಕಾರ್ಯಕ್ಷಮತೆ ಹಾಗೂ ಅಭಿವೃದ್ಧಿ ಮನೋಭಾವದಿಂದಲೇ ನಿರ್ದೇಶಕರು ಮರು ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಿದ್ದಾರೆ ಎಂದರು. ಸಂಘದ ಆರ್ಥಿಕ ಸ್ಥಿತಿ ಉತ್ತಮಗೊಂಡಿದ್ದು ಸಾಲ ಸೌಲಭ್ಯಗಳ ಜೊತೆಗೆ ಬಾಡಿಗೆ ಆದಾಯವೂ ಹೆಚ್ಚಾಗಿದೆ ಎಂದರು. 2006ರಲ್ಲಿ ಫಸ್ಟ್ ಎಲೆಕ್ಷನ್ ನಡೀತು. ನನ್ನ GH ನಾಗರಾಜು, ಭಗವತ್ ಪ್ರಸಾದ್ ಅವ್ರದ್ದು ಗುಂಪಾಯಿತು. ಚನ್ನಕೃಷ್ಣಪ್ಪನವರು ಮತ್ತು KCDC ನರಸಿಂಹಮೂರ್ತಿ ಇದೊಂದು ಗುಂಪಾಯಿತು. ಅದಕ್ಕೆ ನಾವೆಲ್ಲ ನಾನಿರ್ಬೋದು, ನಮ್ಮ ಮಂಚನ ಬಲೆಯಲ್ಲಿ ಸದಾಶಿವ ರೆಡ್ಡಿ ಅಂತಿದ್ರು, ಅವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ನಾವು ಸೇರಿ 2 ಗುಂಪಾಗಿ 2 ಎಲೆಕ್ಷನ್ ನಡೀತು. ಅದರಲ್ಲಿ 8 ಜನ ನಾವು ಗೆದ್ವಿ, 1 ಜನ ಮಾತ್ರ GH ನಾಗರಾಜ್ ಅವರು. ಆವಾಗಿಂದ ಸೊಸೈಟಿ ಏನು ಹೀನಾಯ ಸ್ಥಿತಿಯಲ್ಲಿತ್ತು, ಆವಾಗ ಚನ್ನಕೃಷ್ಣಪ್ಪನ ಅಧ್ಯಕ್ಷರು ಮಾಡಲಾಯಿತು. ಸೊಸೈಟಿ ಸ್ವಲ್ಪ ಹಂತವಾಗಿ ಮುಂದೆ ಬರ್ತಾ ಇರೋದರಿಂದ ಅವ್ರನ್ನೇ ಅಧ್ಯಕ್ಷರಾಗಿ ಎಲ್ಲ ಮುಖಂಡರು ಸೇರಿ ಅವ್ರನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರೋದಕ್ಕೆ ಕಾರಣ ಏನು ಅಂತಂದರೆ, ಸೊಸೈಟಿ ಏನು ಬೆಳವಣಿಗೆ ಆಗ್ತಾ ಇದೆ, ಸೊಸೈಟಿ ಜನಕ್ಕೆ ರೈತರಿಗೆ ಏನು ಅನುಕೂಲ ಆಗಿ ಸೊಸೈಟಿಯಿಂದ ಆಗ್ತಾ ಇದೆ, ಅದನ್ನು ಅವ್ರನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ರಿಂದ 20 ವರ್ಷ ಅವನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಇವತ್ತು ಸೊಸೈಟಿ ಚೆನ್ನಾಗಿದೆ. ಇವತ್ತು ಏನು ಜನಗಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟಿದ್ದಾರೆ, ಒಂದಷ್ಟು ಬಾಡಿಗೆಗಳು ಬರ್ತದೆ. ಈ ಬಿಲ್ಡಿಂಗನ್ನು ಕೂಡ ಆಲ್ಟ್ರೇಷನ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾರೆ. ನಮ್ಮ ತಾಲೂಕಿನಲ್ಲಿ ಎಷ್ಟೋ ಸೊಸೈಟಿಗಳು ಕೂಡ ಇವಾಗ ಹೀನಾಯ ಪರಿಸ್ಥಿತಿನಲ್ಲಿ ದೊಡ್ಡವರು ಅಧ್ಯಕ್ಷರಾಗಿರೋ ಕೂಡ 60 ಲಕ್ಷ 70 ಲಕ್ಷ ಲಾಸ್ನಲ್ಲಿರತಕ್ಕಂಥದ್ದು ಎಲ್ಲ ನಿಮಗೆಲ್ಲ ಮಧ್ಯದವ್ರಿಗೂ 99% ಗೊತ್ತಿರ್ತದೆ. ಅದೇನು ಇಲ್ದಿರ ಈ ಸೊಸೈಟಿ ಇವತ್ತು ಏನು ಜನಗಳ ಸಹಕಾರ ಮತ್ತು ಎಲ್ಲ ಮುಖಂಡರ ಏನು ಈ ಸೊಸೈಟಿಗೆ ಸೇರಿದೆ, ಟೌನ್ ಇರ್ಬೋದು, ಇನ್ನು ಪಕ್ಕದ ಹಳ್ಳಿ 20 ಹಳ್ಳಿ ಇರ್ಬೋದು, ಎಲ್ಲ ಸೇರಿದ್ರು ಕೂಡ ಇನಾನಿಮಸ್ 2-3 ಸಲ ಆಗಬೇಕಾದ್ರೆ ಇವರ ಕಂಟಿನ್ಯೂ ಆಗಬೇಕಾದ್ರೆ ಮೆಂಬರ್ಗಳ ಜೊತೆಗೆ ಎಲ್ಲ ಮುಖಂಡರ ಎಲ್ಲ ಪಕ್ಷಾತೀತವಾಗಿ ಇದು 4-5ನೇ ಸಲ ನಡೀತಾ ಇರೋದು ನಾವು ನೋಡಿದಾಗ. ಇಲ್ಲೇನು ಪಕ್ಷ ಇಲ್ಲ, ಎಲ್ಲ ಪಕ್ಷದವರು ಇದ್ದೀವಿ. ಕಾಂಗ್ರೆಸ್ನವರು ಇದ್ದಾರೆ, BJPನವರು ಇದ್ದಾರೆ, JDSನವರು ಇದ್ದಾರೆ. ಎಲ್ಲರೂ ಇದ್ದರೂ ಕೂಡ ಆಚೆ ಹೋದರೆ ಅವ್ರವ್ರ ಪಕ್ಷ, ಸೊಸೈಟಿನಲ್ಲಿ ಮಾತ್ರ ಸೊಸೈಟಿ ಪಕ್ಷ ಅಷ್ಟೇ. ಆ ಥರ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸೊಸೈಟಿ ಮುಂದೆ ಬರೋದಕ್ಕೆ ಅವಕಾಶ ಆಯಿತು. ಇಬ್ಬರು ಕೂಡ 20 ವರ್ಷ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಆಯಿತು ಅಂತಕ್ಕಂಥದ್ದು ನನಗೆ.
ಇದೇ ವೇಳೆ 5ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚನ್ನಕೃಷ್ಣಪ್ಪ ಅವರಿಗೆ ಸಂಘದ ನಿರ್ದೇಶಕರು ಶುಭಾಶಯಗಳನ್ನು ತಿಳಿಸಿ ಅವರ ಸೇವಾ ಮನೋಭಾವನೆ ಮತ್ತು ಸಂಘದ ಅಭಿವೃದ್ಧಿಗೆ ನೀಡುತ್ತಿರುವ ಕೊಡುಗೆಯನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಸಂಘದ ನೂತನ ನಿರ್ದೇಶಕರಾದ ಮಧುಚಂದ್ರ, ರಾಮಚಂದ್ರಪ್ಪ, ಚಂದ್ರನಾಥ್, ಮಂಜುನಾಥ್, ಎನ್, ನಾರಾಯಣಮ್ಮ, ಲಕ್ಷ್ಮಮ್ಮ ಜೊತೆಗೆ ಮುಖಂಡರಾದ ಕಿಸಾನ್, ಕೃಷ್ಣಪ್ಪ, ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಇದ್ದರು.